ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಸಾರಿ, ನಿಮಗೆ ತೊಂದರೆ ಕೊಟ್ವಾ? ಹಾಗೇನಿಲ್ಲ ಮೇಡಮ್. ಆ ಫೋಟೋ ನಿಮಗೆ ಇಂಪಾರ್ಟೆಂಟ್ ಅಂದ್ರು, ಅದಕ್ಕೆ ಬಂದೆ. ಇದು ಬಿಸ್ನೆಸ್, ಸಿನಿಮಾ, ಸ್ಪೋರ್ಟ್ಸ್ಗೆ ಸಂಬಂಧಿಸಿರೋ ಮ್ಯಾಗಝೀನ್ಸ್. ಇದರಲ್ಲಿ ಸೆಲೆಬ್ರಿಟೀಸ್ ಫೋಟೋಸ್ ಇದೆ. ನಿಮ್ ಸಾರ್ ಬಿಡಿಸಿರೋ ಸ್ಕೆಚ್ಗೆ ಈ ಮ್ಯಾಗಝೀನ್ ಅಲ್ಲಿರೋ ಫೋಟೋಸ್ ಏನಾದ್ರೂ ಮ್ಯಾಚ್ ಆಗುತ್ತೇನೋ ಅಂತ ನೋಡಿ. ಫಸ್ಟ್ ಬಿಸ್ನೆಸ್ ಮ್ಯಾಗಝೀನ್ಸ್ ನೋಡಿ. ಕೇಶವ, ಶಶಿ, ಒಂದು ಕಾಫಿ ತಗೊಂಡ್ ಬಾ. ಇವಾಗ ಅವನು ಶಶಿನ ನೋಡಿದ್ರೆ ಗುರ್ತು ಹಿಡಿತಾನೇನೋ. ಫೋಟೋ ನೋಡಿ ಗುರ್ತು ಹಿಡಿಯೋದಕ್ ಬಂದಿರೋನು ಮನುಷ್ಯನ್ ನೋಡಿದ್ರೆ ಗುರ್ತು ಹಿಡಿಯಲ್ವಾ ಪೌಡ್ರು? ಕಾಫಿ ತಗೊಳ್ಳಿ. ಇವಳು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾಳೆ ಅಂದ್ರೆ ಮತ್ತೆ ಯಾರನ್ನ ಮರ್ಡರ್ ಮಾಡ್ಬೇಕು ಅಂತಾಳ ಏನೋ. ಈ ಸರಿ ಏನಾದ್ರೂ ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಅಯ್ಯೋ, ಪೋಸ್ಟ್ ಮಾರ್ಟಮ್ ಕೂಡ ಕೆಲ್ಸಕ್ಕೆ ಬರ್ದಂಗ ಆಗ್ತೀನಿ ನಾನು. ಅನಂತು, ಮೇಡಮ್, ಏನಾಯ್ತು? ದಯವಿಟ್ಟು ನನಗೆ ಯಾವ ಕೆಲಸನೂ ಹೇಳ್ಬೇಡಿ. ಮರ್ಡರ್ಸ್ ಮಾಡೋ ಕೆಲಸ ಮೊದಲೇ ಹೇಳ್ಬೇಡಿ. ಯಾರಾದ್ರೂ ಪ್ರೊಫೆಷನಲ್ಸ್ಗೆ ಹೇಳೋಣ. ಈ ಸರಿ ನನ್ನ ಬಿಟ್ಬಿಡಿ ಮೇಡಮ್, ಪ್ಲೀಸ್. ಹಾಗಾದ್ರೆ ನೋಡು, ಪರ್ಫೆಕ್ಟ್ ಆಗಿ ಮರ್ಡರ್ ಮಾಡೋನು ಬೇಕು. ಈ ಸರಿ ಯಾರನ್ನ ಮರ್ಡರ್ ಮಾಡ್ಬೇಕು ಮೇಡಮ್? ಆ ಆರ್ಟಿಸ್ಟ್ ನೋಟ್ ಆಗೋದಕ್ಕೆ ಇನ್ನು ಟೈಮ್ ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಅವನ ಅಸಿಸ್ಟೆಂಟ್ ನ ಮುಗಿಸ್ಬೇಕು. ಅಂದ್ರೆ ಮೇಡಮ್, ಅದೇನು ಅಂತ ಹೇಳ್ ಸಾಯಿ. ಈಗಷ್ಟೇ ಹಾಸ್ಪಿಟಲ್ ಅಲ್ಲಿ ಆ ಅಸಿಸ್ಟೆಂಟ್ ಚಾಣಕ್ಯನ ನೋಡ್ದ ಅಲ್ವಾ? ನೋಡಿದ್ರೆ ಆ ವಿಷಯನ ದಿವ್ಯಮ್ಮ ಅವ್ರಿಗೆ ಹೇಳ್ಬಿಡ್ತಾನಲ್ವಾ? ಹೇಳಿದ್ರೆ ದಿವ್ಯಮ್ಮ, ಅಭಿ ಅವರು ಹಾಸ್ಪಿಟಲ್ಗೆ ಹೊರಟಿರ್ತಾರಲ್ವಾ? ಆದ್ರೆ ಅಸಿಸ್ಟೆಂಟ್ ಮತ್ತೆ ನೋಡೋ ಅಷ್ಟ್ರಲ್ಲಿ ಅಲ್ಲಿ ಚಾಣಕ್ಯ ಇರ್ಲಿಲ್ಲ ಅಲ್ವಾ? ಅಸಿಸ್ಟೆಂಟ್ಗೆ ಚಾಣಕ್ಯ ಹೆಸರು ಗೊತ್ತಿಲ್ಲ ಅಲ್ವಾ? ಹಾಸ್ಪಿಟಲ್ ಅಲ್ಲಿ ಸಿಸಿ ಕ್ಯಾಮೆರಾ ಇರುತ್ತೆ ಅಲ್ವಾ ಮೇಡಮ್? ಅದ್ರ ಫುಟೇಜಸ್ ನೋಡಿದ್ರೆ ಎಲ್ಲಾನು ದಿವ್ಯಮ್ಮ ಅವ್ರಿಗೆ ಗೊತ್ತಾಗೋಗುತ್ತೆ ಅಲ್ವಾ ಅಂತ. ಮತ್ತೆ ಹಾಗಾದ್ರೆ ಇವಾಗ ಏನ್ ಮಾಡೋದು ಮೇಡಮ್? ಒಂದ್ ಕೆಲ್ಸ ಮಾಡೋಣ, ಸಿಸಿ ಕ್ಯಾಮೆರಾ ಫುಟೇಜ್ ಇರಬಾರ್ದು, ಆ ಅಸಿಸ್ಟೆಂಟ್ ಕೂಡ ಬದುಕಬಾರ್ದು. ಯಾರಿಗೆ ಹೇಳ್ತೀಯೋ ಅದ್ ಹೇಗ್ ಪ್ಲಾನ್ ಮಾಡ್ತೀಯೋ, ಈ ಸಾರಿ ಮಾತ್ರ ಫೇಲ್ ಆಗಬಾರ್ದು. ಹೊಡೆದ್ರೆ ದಿವ್ಯಾ ಅಭಿ ಕಿವಿ ಗುಯ್ ಅನ್ಬೇಕು. ಹೋಗು. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ,
ವಿಸಿಟರ್ ರಿಜಿಸ್ಟರ್ ಕೊಡ್ತೀರಾ? ಏನಿಕ್ ಸರ್? ಈಗಷ್ಟೇ ಹಾಸ್ಪಿಟಲ್ಗೆ ಒಬ್ಬ ವ್ಯಕ್ತಿ ಬಂದಿದ್ರು, ಅವ್ರ ಬಗ್ಗೆ ತಿಳ್ಕೊಬೇಕಿತ್ತು. ಚೆಕ್ ಮಾಡ್ಕೊಳ್ಳಿ. ದಿವ್ಯಮ್ಮ, ಇದರಲ್ಲಿ ಸಾರ ಹೆಸರಿದೆ. ಅವರು ಇಲ್ಲಿಗೆ ಬಂದಿದ್ರಾ? ಬಹುಶಃ ದಿನಕರ್ ಅವ್ರಿಗೋಸ್ಕರ ಬಂದಿದ್ರೇನೋ ದಿವ್ಯಮ್ಮ. ಒಂದ್ಸಲ ನಿನ್ ಫೋನ್ ಕೊಡು ಕೇಶವ. ಹಲೋ. ಹಲೋ, ನಾನ್ರಿ. ನೀವ್ ಎಲ್ಲಿದ್ದೀರಾ? ಆಫೀಸ್ಗೆ ಹೋಗ್ತಾ ಇದ್ದೀನಿ. ಯಾಕೆ? ನೀವು ಈಗಷ್ಟೇ ಹಾಸ್ಪಿಟಲ್ಗೆ ಬಂದಿದ್ರಾ? ದಿನಕರ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ಕೊಂಡು ಹೊರಟೆ. ನೀನ್ ಎಲ್ಲಿದ್ಯಾ? ನಾನು ಕೇಶವ ದಿನಕರ್ ಅವ್ರನ್ನ ನೋಡೋದಕ್ ಬಂದ್ವಿ. ಏನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ ರೀ, ಸುಮ್ನೆ ಮಾಡ್ದೆ. ಇಡ್ತೀನಿ. ಅವರು ದಿನಕರ್ಗೋಸ್ಕರನೇ ಬಂದಿದ್ರಂತೆ, ನೋಡ್ಕೊಂಡು ಹೋದ್ರಂತೆ. ಉಳ್ದಿರೋ ವಿಸಿಟರ್ಸ್ ಬಗ್ಗೆ ಎಂಕ್ವೈರಿ ಮಾಡಿದ್ರೆ